ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಜಿಎಂ ದೇವಗಿರಿ ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾ ಸಿ ರಾಮಚಂದ್ರ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ದೇವಗಿರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರಾಮಚಂದ್ರ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ತಾವಿಬ್ಬರು ಇವತ್ತು ಮಂಡ್ಯದ ವಿಸಿ ಫಾರಂ ಕೃಷಿ ಮೇಳ, ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಆರಂಭ ಆಗ್ತಾ ಇರುವಂತಹ ವರ್ಷದಲ್ಲೇ ವಿಶೇಷವಾಗಿ ತಾವು ಈ ಬಾರಿ 3 ದಿವಸಗಳ ಕಾಲದ ಕೃಷಿ ಮೇಳವನ್ನು ಮಾಡ್ತಾ ಇದ್ದೀರಿ. ಈ ಕೃಷಿ ಮೇಳ ಎಂದಿನಿಂದ ಎಂದಿನವರೆಗೆ ನಡೆಯುತ್ತೆ? ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೇನು? ಏನೆಲ್ಲ ಹೊಸ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ತಾವು ಈ ಬಾರಿಯ ಕೃಷಿ ಮೇಳದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀರಿ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ರಾಮಚಂದ್ರ ಅವರೇ, ವಿಚಾರ ತಾವೇ ಆರಂಭ ಮಾಡಿ. ಧನ್ಯವಾದಗಳು ಕೇಶವಮೂರ್ತಿ ಅವರೇ. ವಿಸಿ ಫಾರಂ ಮಂಡ್ಯದಲ್ಲಿ ಡಿಸೆಂಬರ್ 5, 6, 7 ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರದಂದು ಬೃಹತ್ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಕೃಷಿ ಮೇಳವನ್ನು ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದಡಿ ಆಯೋಜಿಸಲಾಗುತ್ತಿದೆ. ಇದುವರೆಗೂ ವಲಯ ಮಟ್ಟದಲ್ಲಿ ಅಂದರೆ ನಾವು ನಮ್ಮ ವಿಸಿ ಫಾರಂ ಮಂಡ್ಯ ದಕ್ಷಿಣ ವಲಯ 6ರಲ್ಲಿ ಕೆಲಸವನ್ನು ನಿರ್ವಹಿಸ್ತಿತ್ತು. ಆ ವಲಯಕ್ಕೆ ಅನುಗುಣವಾಗಿ ನಾವು ಕೃಷಿ ಮೇಳವನ್ನು ನಡೆಸ್ಕೊಂಡು ಬರ್ತಾ ಇದ್ದೋ. ಹಾಗಾಗಿ ಅದು ವಲಯಕ್ಕೆ ಸೀಮಿತವಾಗಿತ್ತು. ಆದರೆ ಈ ಬಾರಿ ಘನತೆವೆತ್ತ ಕರ್ನಾಟಕ ಸರ್ಕಾರ ಮೈಸೂರು ಕಂದಾಯ ವಿಭಾಗದಲ್ಲಿ ಅಥವಾ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ಕೃಷಿ ವಿಶ್ವವಿದ್ಯಾಲಯಗಳು ಇಲ್ಲದನ್ನು ಗಮನದಲ್ಲಿಟ್ಟುಕೊಂಡು ಈ ಮೈಸೂರು ಕಂದಾಯ ವಿಭಾಗಕ್ಕೆ ಕೃಷಿ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿ ಆ ಕೃಷಿ ವಿಶ್ವವಿದ್ಯಾಲಯವನ್ನು ವಿಸಿ ಫಾರಂ ಮಂಡ್ಯದಲ್ಲಿ ಸ್ಥಾಪನೆ ಮಾಡಿ ಈ ವಿಶ್ವವಿದ್ಯಾಲಯ ದಿನಾಂಕ 24/4/2025 ಕಾರ್ಯವನ್ನು ಮಾಡ್ತಾಯಿದೆ. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕೃಷಿ ಮೇಳವನ್ನು ಈ 5 ಜಿಲ್ಲೆಗಳು ಅಂದರೆ ಮೊದಲು ನಾವು 2-3 ಜಿಲ್ಲೆಗಳ ಸೇರಿ ಮಾಡ್ತಾಯಿದ್ವಿ. ಇವತ್ತು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂಥ 5 ಜಿಲ್ಲೆಗಳಾದಂಥ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಕೊಡಗು ಜಿಲ್ಲೆಗಳ ವ್ಯಾಪ್ತಿಯಲ್ಲಿಗೆ ಬರುವಂಥ ರೈತರನ್ನು ಒಳಗೊಂಡಂತೆ ನಾವು ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಈ ಕೃಷಿ ಮೇಳ ಮತ್ತು ಈ ವಿಶ್ವವಿದ್ಯಾನಿಲಯ ಈ 5 ಜಿಲ್ಲೆಯ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ನಾವು ಈ ಒಂದು ಕೃಷಿ ಮೇಳವನ್ನು ಮಾಡ್ತಾಯಿದ್ದೀವಿ. ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ 3 ವಲಯಗಳು ಬರ್ತಾ ಇದ್ದಾವೆ. ದಕ್ಷಿಣ ವಲಯ, ನಾನು ಆಗಲೇ ಹೇಳಿದೆ, ಝೋನ್ 6 ಅಂತ, ಸದರನ್ ಡ್ರೈ ಝೋನ್ ಅಂತ ಕರಿತೀವಿ. ಹಾಗೆ ಅರೆ ದಕ್ಷಿಣ ವಲಯ, ಸದರನ್ ಟ್ರಾನ್ಸಿಷನ್ ಝೋನ್ ಅಂತ ಇಲ್ಲಿ ನಮ್ಮ ಹಾಸನ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಕೆಲವು ಭಾಗಗಳು ಬರ್ತವೆ. ಹಾಗೆ ಗುಡ್ಡಗಾಡು ವಲಯ, ಕೊಡಗು ಜಿಲ್ಲೆಯ ಎಲ್ಲ ಜಿಲ್ಲೆಗಳು, ತಾಲೂಕುಗಳು ನಮ್ಮ ಈ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತವೆ. ಹಾಗಾಗಿ ಈ ಕೃಷಿ ಮೇಳವನ್ನು ಈ 3 ವಲಯಗಳಿಗೆ ಅನುಗುಣವಾಗಿ ನಾವು ತಂತ್ರಜ್ಞಾನಗಳು ಮತ್ತು ಪ್ರಾತ್ಯಕ್ಷಿಗಳನ್ನು ಏರ್ಪಡಿಸಿ ಯಶಸ್ವಿ ಕೃಷಿ ಮೇಳವನ್ನು ನಡೆಸಬೇಕಾಗ್ತಿರ್ತದೆ. ಬಹುಶಃ ಈ ಕೃಷಿ ಮೇಳವನ್ನು ನಾವು ಯಾರ್ಯಾರ ಸಹಯೋಗದಲ್ಲಿ ಮಾಡ್ತಾಯಿದ್ದೀವಿ ಅಂತಂತಂದರೆ ಅಭಿವೃದ್ಧಿ ಇಲಾಖೆಗಳು, ಹಣಕಾಸು ಸಂಸ್ಥೆಗಳು, ಪರಿಕರ ಮಾರಾಟಗಾರರು, ಉದ್ದಿಮೆದಾರರು, ರೈತ ಉತ್ಪಾದಕ ಕಂಪನಿಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು 3 ದಿನಗಳ ಕಾಲ ವಿಸಿ ಫಾರಂ ಮಂಡ್ಯದಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಡಿಸೆಂಬರ್ 5, 6, 7 ಡಿಸೆಂಬರ್ ಏನು ದೂರ ಇಲ್ಲ. 3 ದಿವಸ ಕಳೆದ್ರೆ ಶುರುವಾಗ್ಬಿಡುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಡಾಕ್ಟರ್ ದೇವಗಿರಿ ಅವರೇ,
ತಾವು ಪೊನ್ನಂಪೇಟೆಯಲ್ಲಿರುವಂತಹ ಅರಣ್ಯ ಕಾಲೇಜಿನ ಮುಖ್ಯಸ್ಥರು ಹೌದು. ಮತ್ತು ಈಗ ಹೊಸದಾಗಿ ಆರಂಭ ಆಗಿರುವಂತಹ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರು. ತಾವು ಹೇಳಿ ಸರ್, ಯಾವ ರೀತಿ ಹೊಸ ವಿಚಾರಗಳನ್ನು ಇಲ್ಲಿ ತರೋ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ? ಈಗ ನಮ್ಮ ವಿಸ್ತರಣಾ ನಿರ್ದೇಶಕರವರು ಹೇಳಿದ ಹಾಗೆ ಮೊದಲು ವಲಯ ಮಟ್ಟದಲ್ಲಿ ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಈಗ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ಬೃಹತ್ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ವಿ. ಒಂದು ರೈತರ ಮಾಹಿತಿಗಾಗಿ ಕೆಲವೊಂದು ವಿಷಯಗಳು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡೋದೇನೆಂದರೆ, ಮಂಡ್ಯ, ಮೈಸೂರು, ಹಾಸನ, ಕೊಡಗು ಮತ್ತು ಚಾಮರಾಜ ಜಿಲ್ಲೆಗಳಲ್ಲಿ ಒಟ್ಟು 12 ಲಕ್ಷ ಹೆಕ್ಟೇರ್ನಷ್ಟು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ ರೈತರು. ಅದರಲ್ಲಿ ಮುಖ್ಯವಾಗಿ ಭತ್ತ, ಕಬ್ಬು, ರಾಗಿ 7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಮತ್ತು ಈ 5 ಜಿಲ್ಲೆಗಳಿಂದ ಒಟ್ಟು ಭತ್ತದ ವಿಸ್ತೀರ್ಣ ಸುಮಾರು 2.73 ಲಕ್ಷ ಹೆಕ್ಟೇರ್ನಷ್ಟು, ಕಬ್ಬಿನ ವಿಸ್ತೀರ್ಣ 1.35 ಲಕ್ಷ ಹೆಕ್ಟೇರ್ನಷ್ಟು. ಸೊ ಹಾಗೆ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ವಲಯಗಳಲ್ಲಿ ಮುಖ್ಯವಾಗಿ ಕೃಷಿಯಲ್ಲಿ ಕೆಲವು ಮುಖ್ಯವಾದಂಥ ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ನಾವು ವಿಜ್ಞಾನಿಗಳು ಅದಕ್ಕೆ ತಕ್ಕನಾಗಿ ಸಂಶೋಧನೆಗಳನ್ನ ಮಾಡಿ ವಿಸ್ತರಣೆ ಮುಖಾಂತರ ಆ ತಂತ್ರಜ್ಞಾನವನ್ನು ನಾವು ಆಗಿಂದಾಗೆ ಕೊಡ್ತಾ ಇದ್ದೀವಿ. ಈ ಕೃಷಿ ಮೇಳದ ವಿಶೇಷತೆ ಏನು ಅಂದರೆ, ಇವೆಲ್ಲ ಕೆಲವೊಂದು ಏನು ಸಮಸ್ಯೆಗಳಿವೆ ರೈತರಲ್ಲಿ, ಅವನು ಒಂದೇ ಸೂರಿನಡಿಯಲ್ಲಿ ಪ್ರಾತ್ಯಕ್ಷಿಕ ಮುಖಾಂತರ ನಾವು ರೈತರಿಗೆ ನಾವು ಮುಟ್ಟಿಸ್ಲಿಕ್ಕಂಥ ಒಂದು ದೊಡ್ಡವಾದಂಥ ಪ್ರಯತ್ನ. ಮುಖ್ಯವಾಗಿ ಈ ವಲಯಗಳಲ್ಲಿ ಸಮಸ್ಯೆಗಳೇನೆಂದರೆ, ಏಕಬೆಳೆ ಪದ್ಧತಿ, ಕೃಷಿ ಕಾರ್ಮಿಕರ ಕೊರತೆ, ಹವಾಮಾನ ವೈಪರೀತ್ಯ, ಅಸಮರ್ಪಕ ನೀರು ನಿರ್ವಹಣೆ, ಮಣ್ಣಿನ ಸವಕಳಿ, ಮಣ್ಣಿನ ಫಲವತ್ತತೆಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈಗ ಇಂಗಾಲದ ಅಂಶ ಸರಾಸರಿ 0.3ರಿಂದ 0.5ರಷ್ಟು ಇದೆ. ಈಗ ಮಣ್ಣಿನ ಫಲವತ್ತತೆ ಎಲ್ಲಿ ಇಂಗಾಲದ ಅಂಶ ಜಾಸ್ತಿ ಇರ್ತದೋ ಅಲ್ಲಿ ಮಣ್ಣಿನ ಫಲವತ್ತತೆ ಇರುತ್ತೆ. ಅದಕ್ಕೆ ಹಲವಾರು ಕಾರಣಗಳು ಇವೆ. ಕೆಲವೊಂದಿಷ್ಟು ಕಾರಣಗಳನ್ನ ರೈತರೇ ಅರಿತುಕೊಂಡು ಅವರು ಅಳವಡಿಸ್ಕೊತಾ ಇದ್ದಾರೆ. ಇವೆಲ್ಲ ಕೆಲವೊಂದು ಏನು ಸಮಸ್ಯೆಗಳಿವೆ, ಈ ಒಂದು ಸಮಸ್ಯೆಗಳನ್ನ ಒಂದು ಅರಿವು ಮೂಡಿಸ್ತಕ್ಕಂಥದ್ದು ಈ ಕೃಷಿ ಮೇಳದ ಉದ್ದೇಶ. ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಇದೆ, ಯಾವ ರೀತಿಯಾದಂಥ ತಂತ್ರಜ್ಞಾನಗಳಿವೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಒಂದು ಉದ್ದೇಶ. ಒಂದೇ ಸೂರಿನಡಿ ಈ ಕೃಷಿ ಮೇಳದಲ್ಲಿ ನವೀನ ಕೃಷಿ ತಂತ್ರಜ್ಞಾನಗಳ ಪ್ರದರ್ಶನ, ವಸ್ತು ಪ್ರದರ್ಶನ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಪದ್ಧತಿ ಪ್ರಾತ್ಯಕ್ಷಿಕೆಗಳು, ಪಶು ಸಂಗೋಪನೆಯ ತಾಂತ್ರಿಕತೆ, ಮೀನು ಕೃಷಿ, ಸಸ್ಯ ಕ್ಷೇತ್ರ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ದೇಸಿ ಮತ್ತು ವಿದೇಶಿ ತಳಿಗಳ ಭತ್ತದ ತಳಿಗಳ ಬಗ್ಗೆ ಮಾಹಿತಿಯನ್ನು ಸುಮಾರು ನಮ್ಮ VC ಫಾರ್ಮ್ ಮಂಡ್ಯದಲ್ಲಿ ನಾವು 400 ದೇಶೀಯ ಭತ್ತದ ತಳಿಗಳ ಪ್ರಾತ್ಯಕ್ಷಿಕೆಗಳನ್ನು ನಾವು ಹಾಕಿದ್ದೀವಿ. ಅದನ್ನು ಈಗ ರೈತರು ಬಂದು ನೋಡಿದರೆ ಯಾವ ರೀತಿ ಬೆಳೆಗಳಲ್ಲಿ ವ್ಯತ್ಯಾಸಗಳಿದೆ ಅಂದರೆ ಟಿಲ್ಲರ್ಸ್ ಫಾರ್ಮೇಷನಿಂದ ಹಿಡಿದು ಗ್ರೇನ್ ಈಲ್ಡ್ ಫಾರ್ಮೇಷನ್ ಅಂತ ಎಲ್ಲವನ್ನು ರೈತರು ಅದನ್ನು ನೋಡ್ಬೋದು. ಹಾಗೆಯೇ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆ, ಬಹುಬೆಳೆ ಪದ್ಧತಿ, ಇದ್ರ ಬಗ್ಗೆ ಈಗ ನಾವು ನೋಡಿದ್ದೀವಿ. ಮಂಡ್ಯ, ಮೈಸೂರು ಜಿಲ್ಲೆ ಅಂತಂದರೆ ಮುಖ್ಯವಾಗಿ 2 ಬೆಳೆಗಳು, ಒಂದು ಭತ್ತ, ಇನ್ನೊಂದು ಕಬ್ಬು, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ರಾಗಿಯನ್ನು. ಈ ಕಬ್ಬಿನಲ್ಲಿ ಏನಾಗಿದೆ ಅಂತಂದರೆ ಏಕಬೆಳೆ ಪದ್ಧತಿ. ಈಗ ಭತ್ತ ಮತ್ತು ಕಬ್ಬು ಸುಮಾರು 60ರಿಂದ 70ರಷ್ಟು ಭೌಗೋಳಿಕ ಇದನ್ನು ಆವರಿಸ್ಕೊಂಡಿದೆ. ಈ ಏಕಬೆಳೆ ಪದ್ಧತಿಯಿಂದಾಗಿ ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಮತ್ತು ಅದ್ರ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದು. ಎರಡನೇದಾಗಿ ರೈತರ ಆರ್ಥಿಕ ಒಂದು ಪರಿಸ್ಥಿತಿನೇ ಅದರಿಂದ ಕಡಿಮೆ ಆಗ್ತಾ ಇದೆ. ಸೊ ಅದನ್ನು ನಾವು ಯಾವ ರೀತಿ ಒಂದು ಆರ್ಥಿಕ ಇದನ್ನು ರೈತರದ್ದು ಇಂಪ್ರೂವ್ ಮಾಡಬೇಕು, ಬಹುಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸ್ತಾ ಇದ್ದೀವಿ. ಈಗ ಕಬ್ಬಿನಲ್ಲಿ ರೈತರು 2 ಅಡಿ ಅಥವಾ ಹೆಚ್ಚು ಅಂದರೆ 3 ಅಡಿ ಅಂತರದಲ್ಲಿ ಕಬ್ಬಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬೆಳೆದುಬಿಟ್ಟು ಅದರಲ್ಲಿ ಯಾವ ಬೇರೆ ಬೆಳೆ ಇಲ್ಲ. ಸೊ ನಾವು ಈಗ ಆ ಬಹುಬೆಳೆ ಪದ್ಧತಿಯಲ್ಲಿ ಈಗ ನಾವು ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥದ್ದು, ಹಾಗೆಯೇ ಬೇರೆ ಬೇರೆ ಈಗ ನಾವು ತರಕಾರಿಗಳನ್ನ ಯಾವ ರೀತಿ ನಾವು ಬೆಳಿಬೋದು, ಆ ಕಬ್ಬಿನ ತರಗನ್ನು ಮತ್ತೆ ಮಣ್ಣಿಗೆ ಹಾಕಿ ಯಾವ ರೀತಿ ಸಾವಯವ ಇಂಗಾಲದ ಇದನ್ನು ಜಾಸ್ತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಮೇಳದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಯ ಪ್ರದರ್ಶನವನ್ನು ಕೂಡ ಇದೆ ಮತ್ತು ಮಾರಾಟಕ್ಕೂ ಕೂಡ ಇರುತ್ತೆ. ಹಾಗೆಯೇ ದೇಸಿ ರಾಸುಗಳ ಪ್ರದರ್ಶನ, ಔಷಧಿ ಸಸ್ಯಗಳ ಪ್ರಾತ್ಯಕ್ಷಿಕೆ ಮತ್ತು ಜೈವಿಕ ಇಂಧನ ತಂತ್ರಜ್ಞಾನಗಳ ಬಗ್ಗೆ ಕೂಡ ನಾವು ಇದರಲ್ಲಿ ಮಾಹಿತಿಯನ್ನು ರೈತರಿಗೆ ಕೊಡಲಿದ್ದೇವೆ. ಹಾಗೆಯೇ ಈಗ ಮುಖ್ಯವಾಗಿ ಏನಂದರೆ ರೈತ ಈಗ ಬೆಳೀತಾನೆ, ಬೆಳೆದು ಮಾರುಕಟ್ಟೆಗೆ ಮಾಡ್ತಾನೆ, ಅದನ್ನು ಮೌಲ್ಯವರ್ಧನೆ ಬಗ್ಗೆ ರೈತರಿಗೆ ಅದರಲ್ಲಿ ಅರಿವಿಲ್ಲ.
ಉದಾಹರಣೆಗೆ ಮುಸ್ಕಿನ ಜೋಳದಿಂದ ಬಂದಂಥ ಒಂದು ಸಿಲ್ಕ್ ಅಂತ ನಾವೇನು ಹೇಳ್ತೀವಿ, ಆ ಸಿಲ್ಕನ್ನು ಮೌಲ್ಯವರ್ಧನೆಯನ್ನು ನಾವು ಮಾಡಿದ್ದೀವಿ. ಅದರಿಂದ ಚಹಾ ಪುಡಿ ತಯಾರಿಸ್ತಕ್ಕಂಥದ್ದು ಮತ್ತು ಬೇರೆ ಉತ್ಪನ್ನಗಳನ್ನ ತಯಾರಿಸ್ತಕ್ಕಂಥ ಮೌಲ್ಯವರ್ಧನೆಯನ್ನು ಕೂಡ ನಾವು ಇದನ್ನು ಮಾಡಿದ್ದೀವಿ. ಹಾಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಕೂಡ ನಾವು ರೈತರಿಗೆ ಈ ಒಂದು ಕೃಷಿ ಮೇಳದಲ್ಲಿ ಮಾಹಿತಿಯನ್ನು ಕೊಡಲಿದ್ದೇವೆ. ಇವತ್ತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಏನೇನು ಸಂಪನ್ಮೂಲಗಳಿದ್ದಾವೆ, ಆ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವ್ಯಾಪ್ತಿಯಲ್ಲಿ 5 ಜಿಲ್ಲೆಗಳು ಕೂಡ ಬಹುಶಃ ತಾವೆಲ್ಲರೂ ಗೊತ್ತಿರ್ಬೋದು. ಮಂಡ್ಯದಿಂದ ಕೊಡಗುವರೆಗೂ ನಾವು ವಿವಿಧ ಬೆಳೆ ಪದ್ಧತಿಗಳನ್ನು ಕಾಣ್ಬೋದು. ರಾಗಿ ಬೆಳೆಯಿಂದ ಹಿಡಿದು ಕಾಫಿ, ಏಲಕ್ಕಿ, ಕೋಕೋ, ಮೆಣಸು, ಹತ್ತಿ, ಹೀಗೆ ಹಲವಾರು ಬೆಳೆಯ ವೈವಿಧ್ಯತೆಯನ್ನು ನಾವು ಕಾಣ್ಬೋದಾಗಿದೆ. ಅದಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳು, ಅದರಲ್ಲೂ ಜಲ ಸಂಪನ್ಮೂಲಗಳಾದಂಥ 4 ರಿಸರ್ವೈರ್ಸ್, ಅದರ 4 ಜಲಾಶಯಗಳು ಈ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಬರೋದರಿಂದ ಅದರಲ್ಲಿ ಪ್ರಮುಖವಾಗಿ ಕೃಷ್ಣರಾಜಸಾಗರ, ಹೇಮಾವತಿ, ಆರಂಗಿ ಹಾಗೂ ಕಬಿನಿ ಜಲಾಶಯಗಳಿದ್ದಾವೆ. ಹಾಗಾಗಿ ನಮ್ಮ ರೈತರಿಗೆ ನೀರಿನ ಸಂಪನ್ಮೂಲವೂ ಕೂಡ ಸಾಕಾದಷ್ಟು ಸಿಕ್ಕಲಿದೆ. ಹಾಗೆ ವ್ಯವಸಾಯಕ್ಕೆ ಸೂಕ್ತವಾದಂಥ ಕೆಂಪುಗೋಡು ಮಣ್ಣು ಕೂಡ ನಮ್ಮ ಕೃಷಿಗೆ ಒಂದು ಉತ್ತಮವಾದಂಥ ಮಣ್ಣಾಗಿದೆ. ಹಾಗೆ ವ್ಯವಸಾಯಕ್ಕೆ ಪೂರಕವಾದಂಥ ವಾತಾವರಣ ಈ 5 ಜಿಲ್ಲೆಗಳಲ್ಲಿ ಇದೆ ಅಂದರೆ ತಪ್ಪಾಗಲಾರ್ದವು. ಹಾಗಾಗಿ ಇಲ್ಲಿ ಬರುವಂಥ ಪ್ರಮುಖ ಕೃಷಿ ಬೆಳೆಗಳು ಭತ್ತ, ರಾಗಿ, ಮುಸ್ಕಿನ ಜೋಳ, ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಾಗೆ ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಕೊಕ್ಕೋ, ತೆಂಗು, ಹಾಗೆ ಕೃಷಿ ಅರಣ್ಯ, ಇದೆಲ್ಲದನ್ನೇ ಹೈನುಗಾರಿಕೆಯಲ್ಲೂ ಕೂಡ ನಮ್ಮ ಈ 5 ಜಿಲ್ಲೆಗಳು ಕೂಡ ಮುಂಚೂಣಿಯಲ್ಲಿವೆ. ಆಮೇಲೆ ರೇಷ್ಮೆ ಕೃಷಿಯಲ್ಲೂ ಕೂಡ ರೈತರು ಹೆಚ್ಚು ಮುಂಚೂಣಿಯಲ್ಲಿದ್ದಾರೆ. ಇವುಗಳಲ್ಲದೆ ಸಮಗ್ರ ಕೃಷಿಯ ಕಾಂಪೊನೆಂಟ್ಸ್ಗಳಂತ ನಾವೇನಂತೀವಿ, ಅವುಗಳಾದ ಕುರಿ, ಮೇಕೆ, ಕೋಳಿ, ಹಂದಿ, ಮೀನು ಸಾಕಾಣಿಕೆ, ಜೇನು ಕೃಷಿ ಹಾಗೂ ಮೌಲ್ಯವರ್ಧನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಈ 5 ಜಿಲ್ಲೆಯ ರೈತರು ಸತತವಾಗಿ ಅಥವಾ ನಿರಂತರವಾಗಿ ಕೃಷಿಯ ಅಧಿಕಾರಿಗಳ ಜೊತೆ, ತೋಟಗಾರಿಕೆ ಅಧಿಕಾರಿಗಳ ಜೊತೆ, ಒಟ್ಟಾರೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆ ಸೇರಿ ಮಾಹಿತಿಯನ್ನು ಹಂಚಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೂಡ ಅವ್ರ ಜೊತೆ ಇದ್ದು ಇನ್ನೂ ಹೆಚ್ಚು ಅವರು ಆದಾಯವನ್ನು ಹೆಚ್ಚಿಸಿಕೊಳ್ಳಲಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ನಾನು ಈ ಕೃಷಿ ಮೇಳದ ಅಂಗವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಮುಂದುವರೆದು ಒಂದು ನಮ್ಮ ಈಗೇನು VC ಫಾರ್ಮ್ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅದರದ್ದು ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನೇನು ಸಂಶೋಧನೆಗಳಾಗಿವೆ, ಯಾವ ರೀತಿಯಂಥ ಹೊಸ ತಾಂತ್ರಿಕತೆಗಳು ಬಂದಿದ್ದವು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ರೈತ ಬಾಂಧವರಲ್ಲಿ ಮುಟ್ಟಿಸಲಿಕ್ಕೆ ಇಷ್ಟಪಡ್ತೀನಿ. ತಾವು ಹೇಳಿದ ಹಾಗೆ VC ಫಾರ್ಮ್ ಮಂಡ್ಯ ಅಂತಕ್ಕಂಥದ್ದು ಬಹಳ ಹಳೆಯದಾದಂಥ ಒಂದು ಸಂಶೋಧನಾ ಕೇಂದ್ರ. 1913 ಆ ಒಂದು ಪೀರಿಯಡಲ್ಲಿ ಇದು ಆರಂಭವಾದಂಥದ್ದು. ಮುಖ್ಯವಾಗಿ ಭತ್ತದ ಸಂಶೋಧನೆಗೆ ಆಗಿನ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೋಲ್ಮನ್ ಅಂತಕ್ಕಂಥವರು ಇದನ್ನು ಆರಂಭ ಮಾಡಿದರು. ಅದಕ್ಕೆಲ್ಲ ಮುಖ್ಯ ಕಾರಣ ಆಗಿನ ರಾಜ ಒಡೆಯರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣರಾದವರು. ಈವರೆಗೆ ಈ ಕೇಂದ್ರದಿಂದ ಸುಮಾರು 45 ಭತ್ತದ ತಳಿಗಳು ಬಿಡುಗಡೆಗೊಂಡಿವೆ, 3 ಹೈಬ್ರಿಡ್ ಭತ್ತದ ತಳಿಗಳು, 50 ತಾಂತ್ರಿಕತೆಗಳು, ಮತ್ತು ರಾಗಿಯಲ್ಲಿ 37 ತಳಿಗಳು, ಕಬ್ಬಿನಲ್ಲಿ 17 ತಳಿಗಳು ಮತ್ತು 20 ತಂತ್ರಜ್ಞಾನಗಳು, ಮುಸುಕಿನ ಜೋಳದಲ್ಲಿ 4 ತಳಿಗಳು ಮತ್ತು ಮೇವಿನ ಬೆಳೆಗಳಲ್ಲಿ 4, ಸೂರ್ಯಕಾಂತಿ ಸಂಕೀರ್ಣ ತಳಿ KBSH 88, ಚಾಮರಾಜನಗರ ಕಪ್ಪು ಅರಿಶಿಣ ತಳಿ CHNBT1, ಅರಿಶಿಣ ತಳಿ ISR ಪ್ರತಿಭಾ ತಳಿಗಳು ನಮ್ಮ ಈ ಒಂದು ಕೇಂದ್ರದಿಂದ ಅಂದರೆ VC ಫಾರ್ಮ್ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ಬರ್ತಕ್ಕಂಥ ಕೇಂದ್ರಗಳಿಂದ ಬಿಡುಗಡೆಗೊಂಡಂಥ ತಳಿಗಳು. ಈ ಕೇಂದ್ರದಲ್ಲಿ ತಮಗೆಲ್ಲ ರೈತ ಬಾಂಧವ್ರಿಗೆ ಗೊತ್ತಿದೆ, ಒಂದು ಭಾಳ ಪಾಪ್ಯುಲರ್ ಒಂದು ಕಬ್ಬಿನ ತಳಿ VCF 0517. ಇದು ಸುಮಾರು 70% ಜಾಗದಲ್ಲಿ ರೈತರು ಬೆಳೀತಾ ಇದ್ದಾರೆ. ಇದು ಏನಕ್ಕೆ ಅಂದರೆ ಇದರ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಸಕ್ಕರೆ ಅಂಶ. ಸೊ ಇದು ಒಂದು ನಮ್ಮ ಕೇಂದ್ರದಿಂದ ಬಿಡುಗಡೆಯಾದಂಥ ಒಂದು ಮುಖ್ಯವಾದಂಥ ಕಬ್ಬಿನ ತಳಿ. ಹಾಗೆಯೇ ಈಗ ಪ್ರಾತ್ಯಕ್ಷಿಕೆಯನ್ನು ನಾವು ಹಾಕಿದ್ದೀವಿ ಮುಸ್ಕಿನ ಜೋಳದಲ್ಲಿ ನಮ್ಮ MAH 14-5 ಮತ್ತು MAH 14-138 ತಳಿಗಳು ಈಗ ನಾವು ಬಿಡುಗಡೆಗೊಳಿಸಿದ್ದೀವಿ. ಇವು ಕೂಡ ಈಗ ಸೀಡ್ ಚೈನಲ್ಲಿ ಬಂದು ನಾವು ರೈತರಿಗೆ ಕೊಡ್ತಕ್ಕಂಥ ಒಂದು ಬೀಜ ಉತ್ಪಾದನಾ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬರೋ ವರ್ಷದಲ್ಲಿ ರೈತರಿಗೆ ಈ ತಳಿಗಳು ಎಲ್ಲರಿಗೂ ಸಿಗ್ತದೆ.
ಇನ್ನೊಂದು ಈ ತಳಿಗಳ ಒಂದು ಮುಖ್ಯ ವಿಶೇಷತೆ ಏನು ಅಂತಂದರೆ ಇದು ಹೆಚ್ಚಿನ ಇಳುವರಿ. ಇದೇನು ಕಾಬ್ ಅಂತ ನಾವು ಹೇಳ್ತೀವಿ ಅದು ಫುಲ್ ಇದು ಆಗಿರ್ತದೆ. ಅಂದರೆ ನಂಬರ್ ಆಫ್ ಗ್ರೇನ್ಸ್ ಪರ್ ಕಾಬ್ ಜಾಸ್ತಿ ಇರುತ್ತೆ. ಮತ್ತು ಇದಕ್ಕೆ ಪೆಸ್ಟ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆನ್ಸ್, ನಾವು ರೋಗ ನಿರೋಧಕ ಶಕ್ತಿ ಇದೆ. ಪೌಡ್ರಿ ಸೋರ್ಗಮ್ ಡೌನಿ ಮಿಲ್ಡ್ಯೂ ಮತ್ತು TLB ಡಿಸೀಸಸ್ ರೆಸಿಸ್ಟೆನ್ಸ್ ಇದೆ. ಮತ್ತು ಹೆಚ್ಚಿನ ಇಳುವರಿ. ಅದಲ್ಲದೆ ಈ ತಳಿಗಳನ್ನು ನಾವು ಮೇವು ಕೂಡ ಆಗಿ ನಾವು ಇದನ್ನು ಉಪಯೋಗ ಮಾಡ್ಬೋದು. ಅದಲ್ಲದೆ ನಮ್ಮ ಈ ಒಂದು ಏನು VC ಫಾರ್ಮ್ ಮಂಡ್ಯದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ತಂತ್ರಜ್ಞಾನವನ್ನು ಕೂಡ ನಾವು ಅಭಿವೃದ್ಧಿ ಮಾಡಿದ್ವಿ. ಈ ಬೆಲ್ಲ ತಯಾರಿಕೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ನಾವು ರೈತರದಲ್ಲಿ ಆಲೆಮನೆ ಇರ್ತಕ್ಕಂಥವ್ರಿಗೆ ನಾವು ಕೊಟ್ಟಿದ್ದೇವೆ ನಮ್ಮ ವಿಜ್ಞಾನಿಗಳು. ಮತ್ತು ಅದಲ್ಲದೆ ಈಗ ನಮ್ಮ ದ್ವಿದಳ ಧಾನ್ಯಗಳ ಬಗ್ಗೆ ಬೆಳೀತಕ್ಕಂಥ ಏರಿಯಾ ಮತ್ತು ರೈತರು ಕಡಿಮೆ. ಅದರಲ್ಲಿ ಕೂಡ ಈಗ ನಾವು ಕೆಲವೊಂದಿಷ್ಟು ತಳಿಗಳನ್ನು ಇದನ್ನು ಮಾಡಿದ್ದೀವಿ. ಉದ್ದಿನಲ್ಲಿ LBJ 791 ತಳಿ ಹೆಚ್ಚು ಪ್ರಚಲಿತವಾಗಿದೆ. ಮತ್ತು ಎಕರೆಗೆ 6ರಿಂದ 8 ಕ್ವಿಂಟಾಲ್ ಇಳುವರಿಯನ್ನು ರೈತರು ಪಡಿತಾ ಇದ್ದಾರೆ. ಮತ್ತು ಜೊತೆಗೆ ಈ ಒಂದು ಉದ್ದು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಿಸ್ತದೆ. ಮತ್ತು ಅವರೆಯಲ್ಲಿ HA4 ಮತ್ತು H5 ಮತ್ತು ತೊಗರಿಯಲ್ಲಿ BRG 3 ಮತ್ತು 5 ತಳಿಗಳನ್ನು ನಮ್ಮ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಅಡಿಯಲ್ಲಿ ಬಿಡುಗಡೆಗೊಂಡಿವೆ. ಅದಲ್ಲದೆ ಈ ಒಂದು ತಮಗೆಲ್ಲ ಗೊತ್ತಿದೆ, ಇದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಸದ್ಬಳಕೆಯನ್ನು ಹೆಚ್ಚಿಸಲು ನೀರು ನಿರ್ವಹಣಾ ತಂತ್ರಜ್ಞಾನವನ್ನು ಇಲ್ಲಿ ಡೆವಲಪ್ ಮಾಡಿದ್ವಿ ನಮ್ಮ ವಾಟರ್ ಟೆಕ್ನಾಲಜಿ ಸೆಂಟ್ರಲ್ಲಿ. ಅದಲ್ಲದೆ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಈ ಒಂದು ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾನು ಆವಾಗಲೇ ಹೇಳಿದ ಹಾಗೆ ಮೌಲ್ಯವರ್ಧನೆಯ ಕಡೆಗೂ ನಮ್ಮ ಈ ಸಂಶೋಧನಾ ಕೇಂದ್ರದಿಂದ ವಿಶ್ವವಿದ್ಯಾಲಯದನ್ನು ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ಈಗ ಕೃಷಿ ಮೇಳವನ್ನು ಮಾಡ್ತಾ ಇದ್ದೀವಿ. ಯಾಕೆ ಕೃಷಿ ಮೇಳದ ಉದ್ದೇಶ ಏನು ಅನ್ನೋದು ನಮ್ಮ ಒಂದು ಮುಖ್ಯ ಆಶಯ. ಈ ಕೃಷಿ ಮೇಳದ ಉದ್ದೇಶ ರೈತ ಸಮುದಾಯದಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಅರಿವನ್ನು ಮೂಡಿಸಿ ಅವರು ತಮ್ಮ ಜಮೀನಿನಲ್ಲಿ ಆ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಹೆಚ್ಚಿನ ಲಾಭವನ್ನು ಪಡೆಯುವಂಥ ಮಾಡುವ ಉದ್ದೇಶದಿಂದ ನಾವು ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಸೊ ಈ ಕೃಷಿ ಮೇಳದಲ್ಲಿ ಏನೇನು ಇದ್ದಾವೆ, ಏನೇನು ಆಕರ್ಷಣೆಗಳು ಈಗಾಗಲೇ ನಮ್ಮ ಸಂಶೋಧನಾ ನಿರ್ದೇಶಕರು ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಇಟ್ಟಿದ್ದಾರೆ. ನಾನು ಅವುಗಳನ್ನು ಬಿಟ್ಟು ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೃಷಿ ಮೇಳದಲ್ಲಿ ತಾವು ಬಂದಾಗ ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸಾವಯವ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ನಾವು ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಕೆಲವರು ಸಾವಯವ ಕೃಷಿ ಆಗಲ್ಲ ಅಂತಾರೆ, ನೈಸರ್ಗಿಕ ಕೃಷಿ ಆಗಲ್ಲ ಅಂತಾರೆ. ಅದನ್ನು ನಾವು ಕಣ್ಣಾರೆ ನೋಡಲಿಕ್ಕೆ ನಾವು ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನೂ ಕೀಟ ವಿಸ್ಮಯ ಪ್ರಪಂಚ ಅಂತ ಅಲ್ಲಿ ಬಂದಂಥ ಎಲ್ಲರೂ ಒಂದು ವಿಸ್ಮಯವನ್ನೇ ನಾವು ನಮ್ಮ ಕೃಷಿ ಮೇಳದಲ್ಲೇ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಜಾನುವಾರುಗಳ ಪ್ರದರ್ಶನ, ಅಂದರೆ ದೇಸಿ ತಳಿಗಳಿರ್ಬೋದು, ದೇಸಿ ರಾಸುಗಳಿರ್ಬೋದು, ವಿದೇಶಿ ರಾಸುಗಳಿರ್ಬೋದು, ಅವುಗಳಿಗೂ ನಾವು ಒತ್ತು ಕೊಡ್ತಾ ಇದ್ದೇವೆ. ಹಾಗೆ ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಹಾಗೂ ಪ್ರದರ್ಶನವನ್ನು ನಾವು ಈ ಕೃಷಿ ಮೇಳದಲ್ಲಿ ಕಾಣ್ಬೋದು. ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾವೆ. ಜೇನು ಕೃಷಿ ಬಗ್ಗೆ, ಕೃಷಿಯಲ್ಲಿ ಡ್ರೋನ್, ಬಹುಶಃ ತಾವೆಲ್ಲರೂ ಕೇಳಿರ್ಬೋದು. ಇವತ್ತು ಕಾರ್ಮಿಕರ ಕೊರತೆ ಇದೆ. ಔಷಧಿ ಸಿಂಪರಣೆ ಮಾಡೋಕ್ಕಾಗಿ, ಪೋಷಕಾಂಶಗಳ ಸಿಂಪರಣೆ ಮಾಡಲಿಕ್ಕಾಗಿ ನಾವು ಇವತ್ತು ಕೃಷಿಯಲ್ಲಿ ಡ್ರೋನ್ ಬಳಕೆಯನ್ನು ನಮ್ಮ ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ನಾವು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೆ ಇನ್ನೊಂದು ಮುಖ್ಯವಾದಂಥ ವಿಷಯ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ಕೂಡ ನಾವು ವಿವರವಾದ ಮಾಹಿತಿಯನ್ನು ನಾವು ರೈತರಿಗೆ ಕೃಷಿ ಮೇಳದಲ್ಲಿ ಒದಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಇನ್ನು ಮತ್ತೆ ಮಾರುಕಟ್ಟೆ ಬಗ್ಗೆ, ಅಲ್ಲಿ ಮಾರುಕಟ್ಟೆ ಬಗ್ಗೆದಲ್ಲಿ ಖರೀದಿಗಾರರು ಮತ್ತು ಮಾರಾಟಗಾರರ ಸಭೆಯನ್ನು ಈ ಕೃಷಿ ಮೇಳದಲ್ಲಿ ಏರ್ಪಡಿಸುವುದು ಒಂದು ವಿಶೇಷವಾದಂಥ ಆಕರ್ಷಣೆ ಅಂದರೆ ತಪ್ಪಾಗಲಾರದು. ಅಲ್ಲದೆ ಈ ಕೃಷಿ ಪ್ರವಾಸೋದ್ಯಮ, ಇವತ್ತು ಬಹುಶಃ ಅಗ್ರಿ ಎಕೋ ಟೂರಿಸಂ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದೀವಿ. ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಅದರ ಉದ್ಘಾಟನೆ ಮಾಡಿದ್ದಾರೆ. ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಬಗ್ಗೆ ನಮ್ಮ VC ಫಾರ್ಮ್ ಮಂಡ್ಯದ ಕೃಷಿ ಮೇಳದಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇವುಗಳಲ್ಲದೆ ಕೃಷಿಯಲ್ಲಿ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ, ಅಂದರೆ ಏನು ಮೇಜರ್ ಥ್ರಸ್ಟ್ ಏರಿಯಾ ಅಂತ ಹೇಳ್ತೀವಿ, ಆ ವಿಷಯಗಳ ಮೇಲೆ ನುರಿತಂಥ ಅಧ್ಯಾಪಕರು, ಅಧಿಕಾರಿಗಳು ಕರೆದು ರೈತರುಗಳಿಗೆ ನಾವು ವಿಶೇಷವಾದಂಥ ಮಾಹಿತಿಯನ್ನು ಕೊಡಿಸ್ತೀವಿ ಚರ್ಚಾಗೋಷ್ಠಿ ಮೂಲಕ. ಹಾಗೆ ಸಾಧಕ ರೈತರಿಗೆ, ಬಹುಶಃ ಇದು ಕೂಡ ನಮ್ಮ ಕೃಷಿ ಮೇಳದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ, ಸಾಧಕ ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಡಿಸಿದ್ದೀವಿ. ಒಟ್ಟು 5 ಜಿಲ್ಲೆಯಿಂದ 10 ಜನ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಹಿಳಾ ಪ್ರಶಸ್ತಿ ಹಾಗೂ 50 ಜನ ಯುವ ರೈತ ಮಹಿಳೆಯರಿಗೆ
ತಾಲೂಕು ಮಟ್ಟದ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಗುವುದು ಈ ಕೃಷಿ ಮೇಳದ ವಿಶೇಷತೆಯಾಗಿದೆ. ನಮ್ಮ ವಿಸ್ತರಣಾ ನಿರ್ದೇಶಕರು ಹೇಳಿದಂಥ ಮಾತಿಗೆ ಮುಂದುವರೆದು ಇನ್ನೊಂದೆರಡು ವಿಶಿಷ್ಟವಾದಂಥ ಒಂದು ವಿಷಯಗಳನ್ನ ನನ್ನ ರೈತ ಬಾಂಧವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಭಾಗದ ರೈತರಲ್ಲಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ಬೆಳೀತಕ್ಕಂಥದ್ರ ಬಗ್ಗೆ ಆಸಕ್ತಿನೂ ಇರ್ಬೋದು, ಅಥವಾ ರೈತರು ಬೆಳೀತವಂಥ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ಕೊಡಗಿನಲ್ಲಿ ಈಗ ಗುಡ್ಡಗಾಡು ಇದರಲ್ಲಿ ಪ್ಯಾಡಿ ಫ್ಯಾಲೋಸಲ್ಲಿ ಕೆಲವು ತರಕಾರಿಗಳನ್ನ, ಎಕ್ಸಾಟಿಕ್ ವೆಜಿಟೇಬಲ್ಸನ್ನು ಬೆಳೀತಾ ಇದ್ದಾರೆ. ಬಟ್ ಈ ಮಂಡ್ಯ ಮತ್ತು ಮೈಸೂರು, ಚಾಮರಾಜನಗರ, ಹಾಸನ ಭಾಗದಲ್ಲಿ ನಾನು ನೋಡಿದ ಹಾಗೆ ರೈತರು ತರಕಾರಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಭಾಳ ಕಡಿಮೆ. ತಮಗೆಲ್ಲ ಗೊತ್ತಿದೆ, ಈಗ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಒಂದು ಈಗ ಪ್ರಾತ್ಯಕ್ಷಿಕೆಯಲ್ಲಿ ನಾವು ಅದನ್ನು ನಮ್ಮ VC ಫಾರ್ಮ್ ಮಂಡ್ಯದಲ್ಲಿನೇ ನಾವು ಬೆಳೀತಾ ಇದ್ದೀವಿ. ಕಬ್ಬಿನ ಜೊತೆಗೂ ನಾವು ಅದನ್ನು ಯಾವ ರೀತಿ ನಾವು ಇದನ್ನು ಮಾಡಬಹುದು, ಬೆಳಿಬಹುದು ಅಂತಕ್ಕಂಥದ್ದು, ಮತ್ತು ಸಪ್ರೇಟಾಗಿ ಅದನ್ನು ನಾವು ಬೆಳಿಬೋದು ಅಂತಕ್ಕಂಥದ್ದು. ಮುಖ್ಯವಾಗಿ ಅದರಲ್ಲಿ ಪ್ಯಾಟಿ ಪ್ಯಾನ್ ಅಂತ, ಇಟ್ ಈಸ್ ಅ ಬುಷ್ ಸ್ಕ್ವಾಶ್ ಅಂತ, ಅದಕ್ಕೆ 60ರಿಂದ 70 ದಿನಗಳಲ್ಲಿ ಬೆಳೀತಕ್ಕಂಥ ಬೆಳೆ. ಅದು ಸುಮಾರು 35ರಿಂದ 40 ಟನ್ನಷ್ಟು ಈಲ್ಡ್ ಪರ್ ಹೆಕ್ಟರ್ ಬರುತ್ತೆ. ಹಾಗೆ ಇನ್ನೊಂದು ವೆಜಿಟೇಬಲ್ಲು ಜುಕಿನಿ ಅಂತ, ಇದು ಸೌತೆಕಾಯಿ ಥರ ನೋಡೋಕ್ಕೆ ಹಾಗೇ ಇರ್ತದೆ, ಬಟ್ ಇದು ವೆಜಿಟೇಬಲ್ಸ್ ಸಾರಿಗೂ, ಈಗ ಸಾಂಬಾರು ಸೌತೆಕಾಯಿ ಅಂತ ನಾವೇನು ಹೇಳ್ತೀವಿ ಅದೇ ಥರ ಇದು ಕೂಡ ಶಾರ್ಟ್ ಡ್ಯೂರೇಷನ್ ಕ್ರಾಪ್. ಇದು ಮಧ್ಯಮ ಅವಧಿ ನಾವು ಇದು ಅಂತ ಹೇಳ್ತೀವಿ. ಸೊ ಅದರಲ್ಲಿ 120ರಿಂದ 150 ದಿನಕ್ಕೆ ಇದು ಮೆಚುರಿಟಿಗೆ ಬರ್ತದೆ. ಇನ್ನೊಂದು ಬ್ರೊಕೋಲಿ ನೀವು ನೋಡಿರ್ಬೋದು, ಈಗ ಕೆಲವು ಮಾರ್ಟ್ಗಳಲ್ಲಿ ವೆಜಿಟೇಬಲ್ಸ್ ಇದರಲ್ಲಿ ಶಾಪ್ಗಳಲ್ಲಿ ಈಗ ಹಸಿರಾದಂಥ ಬ್ರೊಕೋಲಿ ಒಂದೊಂದು ಗಡ್ಡೆಗೆ 100ರಿಂದ 120 ರೂಪಾಯಿ ಮಾರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ರೈತರು ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕಾದಂಥದ್ದು ನನ್ನ ಒಂದು ಸಲಹೆ. ಹಾಗೆಯೇ ಗ್ರಾಫ್ಟೆಡ್ ಟೊಮ್ಯಾಟೊನೂ ಕೂಡ ನಾವು ಬೆಳೀತಾ ಇದ್ದೀವಿ, ಅದನ್ನು ಪ್ರಾತ್ಯಕ್ಷಿಕೆಯಲ್ಲಿ ಇದೆ. ಅದಲ್ಲದೆ ಗ್ರಾಫ್ಟೆಡ್ ಬ್ರಿಂಜಾಲು ಕೂಡ ಅದು ಪ್ರಾತ್ಯಕ್ಷಿಕೆಯಲ್ಲಿವೆ. ಮತ್ತು ಇವೆರಡೂ ಬೆಳೆಗಳು 180ರಿಂದ 200 ದಿವಸದಲ್ಲಿ ಬರ್ತಕ್ಕಂಥದ್ದು, ಮತ್ತು ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಬೇಡಿಕೆಗೂ ಕೂಡ ಈ 5 ಸ್ಟಾರ್ ಹೋಟೆಲ್ಗಳೆಲ್ಲ ಈ ಥರದ ವೆಜಿಟೇಬಲ್ಸನ್ನು ಯೂಸ್ ಮಾಡ್ತಾರೆ, ಮತ್ತು ಸಾಕಷ್ಟು ಅದಕ್ಕೆ ಬೇಡಿಕೆನೂ ಕೂಡ ಇದೆ. ಹಾಗೆಯೇ ಇನ್ನೊಂದು 2 ಮುಖ್ಯವಾದಂಥ ಅಂಶಗಳನ್ನ ರೈತ ಬಾಂಧವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ 20, 24 ಮತ್ತು 25ನೇ ಸಾಲಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಯಾದಂಥ ತಾಂತ್ರಿಕತೆಗಳ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಭತ್ತದ ತಳಿಗಳಲ್ಲಿ ಶಿಫಾರಸು ಮಾಡಿದ ರಸಗೊಬ್ಬರದ ಪ್ರಮಾಣದ ಪುನರ್ ಮೌಲ್ಯೀಕರಣವನ್ನು ನಾವು ಮಾಡಿದ್ದೀವಿ. ಈಗ ನಾವು ನೋಡಿರ್ಬೋದು, ನಮ್ಮ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಏನು ಹೇಳ್ತೀವಿ, RDF, ನಾವೇನು ರೆಕಮೆಂಡ್ ಮಾಡಿರ್ತೀವಿ ಅದನ್ನು ರೈತರು ಸರಿಯಾಗಿ ಅದನ್ನು ಬಳಸಲ್ಲ, ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲೇ ಬಳಸ್ತಾರೆ. ಸೊ ಅದನ್ನು ನಾವು ಆಪ್ಟಿಮಮ್ ಡೋಸ್ ಅಂತ ನಾವೇನು ಹೇಳ್ತೀವಿ ರೈತರಿಗೆ, ಅದನ್ನು ನಾವು ಬೆಳೆಸಬೇಕು ಅಂತಕ್ಕಂಥದ್ದು, ಅದ್ರ ಬಗ್ಗೆ ನಾವು ಒಂದು ತಾಂತ್ರಿಕತೆಯನ್ನು ಇದು ಮಾಡಿದ್ದೀವಿ. ಹಾಗೆ ಸಿರಿಧಾನ್ಯ ಬೆಳೆಗಳಲ್ಲಿ ದ್ರವ ರೂಪದ ಸೂಕ್ಷ್ಮ ಜೀವಿಗಳ ಸಮೂಹ ಬಳಕೆ, ಮತ್ತು ಉದಯೋತ್ತರ ಕಳೆನಾಶಕವಾದ ಗ್ಲುಫೋಸಿನೇಟ್ ಅಮೋನಿಯಂ 12%, ಅದನ್ನು ಯಾವ ರೀತಿ ನಾವು ಇದನ್ನು ಹತ್ತಿ ಬೆಳೆಯಲ್ಲಿ ಕಳೆಗಳ ನಿರ್ವಹಣೆಗೆ ಯಾವ ರೀತಿ ಅದನ್ನು ನಾವು ಉಪಯೋಗ ಮಾಡ್ಬೋದು ಅಂತಕ್ಕಂಥ ತಾಂತ್ರಿಕತೆಯೂ ಕೂಡ ಇದೆ. ಮತ್ತು ಹತ್ತಿ ಬೆಳೆಯಲ್ಲಿ ಮುಖ್ಯವಾಗಿ ಚಾಮರಾಜನಗರ ಮತ್ತು ಆ ಭಾಗದಲ್ಲಿ ಅಂತರ ಬೆಳೆಗಳನ್ನು, ಯಾವ ಬೆಳೆಗಳನ್ನು ಬೆಳಿಬೇಕು ಅಂತಕ್ಕಂಥದ್ರ ಕೂಡ ಸಂಶೋಧನೆ ಆಗಿದೆ. ಅದರ ಮಾಹಿತಿಯೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ. ಮತ್ತು ಜೋಡಿ ಸಾಲಿನ ಬೇಬಿಕಾರ್ನ್ ಜೋಳದಲ್ಲಿ ರಸಾವರಿ ತಂತ್ರಜ್ಞಾನದ ಪರಿಣಾಮಗಳು, ಮತ್ತು ಜೋಡಿ ಸಾಲಿನ ಮುಸ್ಕಿನ ಜೋಳದಲ್ಲಿ ರಸಾವರಿ ತಂತ್ರಜ್ಞಾನದ ಪರಿಣಾಮಗಳ ಬಗ್ಗೆ ಕೂಡ ನಮ್ಮ ಸಂಶೋಧನೆ ಆಗಿದೆ. ಭತ್ತದ ಕಳೆಯಲ್ಲಿ ಕಣೆ ನೊಣ ಕೀಟದ ನಿರ್ವಹಣೆ ಮತ್ತು ಮುಳ್ಳು ಚಿಪ್ಪಿನ ದುಂಬಿಯ ನಿರ್ವಹಣೆ, ಇದು ಪೆಸ್ಟ್ ಅದು. ಇವು 24 ಮತ್ತು 25 ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದಂಥ ಮುಖ್ಯವಂಥ ತಾಂತ್ರಿಕತೆಗಳು. ಅದಲ್ಲದೆ ಬಿಡುಗಡೆ ಹಂತದಲ್ಲಿ ಕೂಡ ಕೆಲವೊಂದು ತಾಂತ್ರಿಕತೆಗಳು ಇವೆ. ಮುಖ್ಯವಾಗಿ ಹತ್ತಿಯಲ್ಲಿ ಇಳುವರಿಯನ್ನು ಯಾವ ರೀತಿ ಗರಿಷ್ಠಗೊಳಿಸ್ಬೋದು, ಮತ್ತು ನಾಟಿ ಭತ್ತದಲ್ಲಿ ಮೇಲುಗೊಬ್ಬರವಾಗಿ ಸತ್ವವನ್ನು ಬಳಸುವುದು ನಾವು ಯಾವ ರೀತಿ, ಎಷ್ಟು ಪ್ರಮಾಣದಲ್ಲಿ, ಹೇಗೆ ಅಂತಕ್ಕಂಥದ್ದು, ಮತ್ತು EDTA ಸತ್ವವನ್ನು ಸಿಂಪಡಣೆ ಮಾಡೋದರಿಂದ ಭತ್ತದ ಬೆಳವಣಿಗೆ ಮತ್ತು ಇಳುವರಿ ಮೇಲಾಗುವ ಪರಿಣಾಮದ ಬಗ್ಗೆ ಈಗ ಅದು ಬಿಡುಗಡೆಗೊಳ್ಳುವ ಹಂತದಲ್ಲಿದೆ. ಕ್ಷಾರೀಯ ಮಣ್ಣಿನಲ್ಲಿ ಬೆಳೆಯುವ ಭತ್ತದಲ್ಲಿ ಪೊಟ್ಯಾಷ್ ನಿರ್ವಹಣೆ ಮತ್ತು ಬಯೋಸ್ಟಿಲ್ಮೆಂಟ್ಗಳ ಲವಣಗಳನ್ನು ಲವಣಪೀಡಿತ ಮಣ್ಣಿನಲ್ಲಿ ಬಳಸಿದಾಗ ಭತ್ತದ ಬೆಳವಣಿಗೆ ಹಾಗೂ ಇಳುವರಿಯ ಮೇಲಾಗುವ ಪರಿಣಾಮಗಳ ಬಗ್ಗೆ ಬರೋ ವರ್ಷದ ಸಾಲಿನಲ್ಲಿ ಈ ತಾಂತ್ರಿಕತೆಗಳು ಬಿಡುಗಡೆಗೊಳ್ಳುವ ಹಂತದಲ್ಲಿವೆ. ಇಷ್ಟು ಮಾಹಿತಿಯನ್ನು ನಾನು ರೈತರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ
MAH ನಾನು ಆವಾಗಲೇ ಹೇಳಿದೆ 20-45 ವರ್ಸಸ್ MAH 14-5 ಅದರದ್ದು ಕಂಪ್ಯಾರಿಸನ್ ಈಗ ಇದನ್ನು ಮಾಡ್ತಾ ಇದ್ದೀವಿ ಸಂಶೋಧನೆಯನ್ನು ಈ ತಳಿಗಳ ಮೇಲೆ. ನಾನು ಆವಾಗಲೇ ಹೇಳಿದೆ ನಮ್ಮಲ್ಲಿ ಈಗ ಏನು ಮೆಕ್ಕೆಜೋಳದ ತಳಿ ಬಿಡುಗಡೆಯಾಗಿದೆ, ಅದು ರೈತರಿಗೆ ಬರುವ ಸಾಲಿನಲ್ಲಿ ಇದು ಇದೆ. ಇನ್ನೊಂದು ಮುಖ್ಯವಾದಂಥ ವಿಚಾರ, ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಸಂಸ್ಕರಣಾ ಘಟಕ, ಭಾಳ ದೊಡ್ಡ ಮಟ್ಟಿಗೆ ಬೀಜ ಸಂಸ್ಕರಣಾ ಘಟಕವನ್ನು ನಾವು ಸ್ಥಾಪನೆ ಮಾಡಲಾಗಿದೆ. ಇದು ಆಗಿನ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲೇ ಸ್ಥಾಪನೆಗೊಂಡಿದ್ದು. ಈಗ ಮಂಡ್ಯಕ್ಕೆ ಅದು ಹಸ್ತಾಂತರವಾದ ನಂತರ ಇಲ್ಲಿ ಸುಮಾರು 10,000 ಕ್ವಿಂಟಾಲ್ನಷ್ಟು ಬೀಜಗಳನ್ನು ನಾವು ಬೇರೆ ಬೇರೆ ಬೆಳೆಯ ಬೀಜಗಳನ್ನ ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಪ್ರೊಡಕ್ಷನ್ ಪ್ರೋಗ್ರಾಮಲ್ಲಿ, ನ್ಯಾಷನಲ್ ಸೀಡ್ ಪ್ರೊಡಕ್ಷನ್ ಪ್ರೋಗ್ರಾಮಲ್ಲಿ ನಾವು ತೊಗೊಂಡಿದ್ದೀವಿ. ಸೊ ಈಗ ನಮ್ಮಲ್ಲಿ ಉತ್ಪಾದನೆ ಅಂದರೆ ರೈತರಿಗೆ ಮಾರಾಟ ಮಾಡಲಿಕ್ಕೆ ಸಿದ್ಧತೆ ಇದ್ದಂಥ ಬೀಜಗಳ ಇದು ಅಂದರೆ ಸುಮಾರು 5,000 ಕ್ವಿಂಟಾಲ್ನಷ್ಟು ಬೀಜಗಳು ನಮ್ಮ VC ಫಾರ್ಮ್ ಮಂಡ್ಯದಲ್ಲಿ ಲಭ್ಯ ಇದೆ. ಅದು ಮಾರಾಟಕ್ಕೆ ರೆಡಿ ಇದೆ. ಇಟ್ಸ್ ಸರ್ಟಿಫೈಡ್ ಸೀಡ್. ರೈತರು ಕೃಷಿ ಮೇಳಕ್ಕೆ ಬಂದವರು ಬೇಕಾದಂಥ ಬೀಜಗಳನ್ನು ಅಲ್ಲೇ ಖರೀದಿ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ನಾನು ನಮ್ಮ ರೈತ ಬಾಂಧವರಲ್ಲಿ ಈ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಸಂತೋಷ ಪಡ್ತೀನಿ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಈ ಬಾರಿ ಕೃಷಿ ಮೇಳದಲ್ಲಿ ವಸ್ತು ಪ್ರದರ್ಶನದಲ್ಲಿ ಸುಮಾರು 350 ಮಳಿಗೆಗಳ ಪ್ರದರ್ಶನವನ್ನು ರೈತರು ಕಾಣಬಹುದಾಗಿದೆ. ಅಂದರೆ ಈ 350 ಮಳಿಗೆಗಳು ಎಲ್ಲ ರೀತಿಯಾದಂಥ ಬಿತ್ತನೆ ಬೀಜದಿಂದ ಹಿಡಿದು ಸಾವಯವ ಪದಾರ್ಥಗಳು, ಸಾವಯವ ಗೊಬ್ಬರಗಳು, ಸಾವಯವ ಪದಾರ್ಥಗಳ ಮೌಲ್ಯವರ್ಧನೆಗಳು, ಹಾಗೆ ವಿವಿಧ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳು, ಸಸ್ಯ ಸಂರಕ್ಷಣೆಗಳು, ಮೌಲ್ಯವರ್ಧನೆಗಳು, ಇವುಗಳೆಲ್ಲದರ ಬಗ್ಗೆ ಈ 350 ಮಳಿಗೆಗಳು ತಂತ್ರಜ್ಞಾನದ ಬೆಳಕನ್ನು ರೈತರಿಗೆ ಚೆಲ್ಲಲಿವೆ. ಆ ರೈತರು ಆ ಪ್ರತಿಯೊಂದು ಮಳಿಗೆಗಳು ಭೇಟಿ ನೀಡಿ ತಮಗೆ ಬೇಕಾದಂಥ ತಂತ್ರಜ್ಞಾನವನ್ನು ಒಂದೇ ಸೂರಿನಡಿ ಪಡೆಯಬಹುದಾಗಿದೆ. ಹಾಗೆ ಈ ಮೇಳದಲ್ಲಿ ಸುಮಾರು 6-8 ಲಕ್ಷ ರೈತರು, ಸಾರ್ವಜನಿಕರು, ವಿಜ್ಞಾನಿಗಳು, ಉದ್ದಿಮೆದಾರರು, ವಿದ್ಯಾರ್ಥಿಗಳು, ಚಿಂತಕರು, ಕೃಷಿ ಪರಿಕರ ಮಾರಾಟಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಡಾಕ್ಟ್ರೇ, ಪ್ರತಿ ಸಾರಿ ಮಂಡ್ಯದಿಂದ ಕರ್ಕೊಂಡು ಹೋಗ್ತಿದ್ರಿ ಕೃಷಿ ಮೇಳ ನಡೆಯೋ VC ಫಾರಮ್ಗೆ. ಈ ಬಾರಿನೂ ಆ ಸೌಲಭ್ಯ ಇದೆಯೇ? ಬಹುಶಃ ಎಲ್ಲ ಜಿಲ್ಲೆಗಳ ಜಂಟಿ ಕೃಷಿ ನಿರ್ದೇಶಕರು ಅವರ ಪ್ರಾಯೋಜನೆಯಡಿಯಲ್ಲಿ ರೈತರನ್ನು ಕರೆಕಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಜಿಲ್ಲೆಯ ಜಂಟಿ ನಿರ್ದೇಶಕರನ್ನು ನಾವು ಕೂಡ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಿಂದ ಆ ರೈತರನ್ನು ಕರ್ಕೊಬರ್ತಾರೆ. ಇಲ್ಲಿ ತಾವು ಗಮನಿಸಬೇಕಾಗಿರೋದು 5ನೇ ತಾರೀಕು ಮೊಟ್ಟ ಮೊದಲನೇ ದಿನ ಮಂಡ್ಯ ಮತ್ತು ಕೊಡಗು ಜಿಲ್ಲೆ ರೈತರು ಭಾಗವಹಿಸಲಿದ್ದಾರೆ. ಆ ಜಿಲ್ಲೆಯ ರೈತರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಂತ್ರಿಗಳ ಎದುರು ಮಾಡ್ತೀವಿ. ಹಾಗೆ 6ನೇ ತಾರೀಕು ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರು ಭಾಗವಹಿಸಲಿದ್ದಾರೆ. 7ನೇ ತಾರೀಕು ಮೈಸೂರು ಜಿಲ್ಲೆಯ ರೈತರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಅದರ ಜ್ಞಾನವನ್ನು ಪಡೆಯಲಿದ್ದಾರೆ. ಆಮೇಲೆ ಕೃಷಿ ಮೇಳದಲ್ಲಿ ಭಾಗವಹಿಸುವಂಥ ರೈತರಿಗೆ ಮತ್ತು ಎಲ್ರಿಗೂ ನಾವು ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಆಹಾರವನ್ನು ಕೂಡ ನಾವು ಒದಗಿಸಲಿದ್ದೇವೆ. ಗುಣಮಟ್ಟದ ಮುದ್ದೆ ಊಟ, ಕಾಳು ಸಾರು, ಸಾಂಪ್ರದಾಯಿಕ ಊಟ, ಮಂಡ್ಯದ್ದು ಸಾಂಪ್ರದಾಯಿಕ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟಾರೆ ಕೃಷಿ ಮೇಳವು ತಂತ್ರಜ್ಞಾನ, ಗ್ರಾಮೀಣ ಕಲೆ ಹಾಗೂ ಸಂಸ್ಕೃತಿಗಳ ಪ್ರದರ್ಶನಕ್ಕೆ ಸುಂದರ ವೇದಿಕೆಯಾಗಲಿದೆ. ತಾವು ಬನ್ನಿ, ತಮ್ಮ ಸ್ನೇಹಿತರನ್ನು ಕರೆತನ್ನಿ. ಕೃಷಿ ಮೇಳ 2025 ಯಶಸ್ವಿಯಾಗಿ ಮಾಡೋಣ.
ಡಾಕ್ಟ್ರೇ, ತಾವು ಅರಣ್ಯ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಮೇಲೆ ಅರಣ್ಯ ಏನು ಬಿಡಲ್ಲ ತಾವು. ಹಾಗಾಗಿ ಈ ಬಾರಿ ಈಗ ಅದೇ ವಿಷಯನೇ ಏನು ಸರ್? ಅದೇ ವಿಷಯನ ನಾನೀಗ ಏನೋ ತಮ್ಮಿದರಿಗೆ ಮತ್ತೆಲ್ಲ ರೈತರಿಗೆ ಹಂಚ್ಕೊಳ್ಳಿಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅದು ಒಂದು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಮುಖ್ಯವಾದಂಥ ಒಂದು ವಿಶೇಷತೆ. ಈಗ ನಾವು VC ಫಾರ್ಮ್ ಮಂಡ್ಯನಲ್ಲಿ ಕೃಷಿ ಅರಣ್ಯ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಒಂದು ನಾವು ಕಾರ್ಯಚಟುವಟಿಕೆಗಳನ್ನ ಆರಂಭ ಮಾಡಿದ್ವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಅರಣ್ಯ ಪದ್ಧತಿಯನ್ನು ರೈತರು ಮಾಡ್ತಾ ಇದ್ದಾರೆ ಆಗಲೇ. ಕೆಲವು ರೈತರಿಗೆ ಅದರ ಪ್ರಾಮುಖ್ಯತೆ ಗೊತ್ತಿದೆ, ಬಟ್ ಸಾಕಷ್ಟು ರೈತರಿಗೆ ಕೃಷಿ ಅರಣ್ಯದ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಒದಗಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ನಮ್ಮಲ್ಲಿ ಈಗ ಇತ್ತೀಚೆಗೆ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಅನ್ನೋ ಒಂದು ನ್ಯಾಷನಲ್ ಸೆಂಟರ್ ಜೊತೆಗೆ ನಾವು ಒಡಂಬಡಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಜಾತಿಯ ಮರಗಳಲ್ಲಿ ಉತ್ತಮವಾದಂಥ ತಳಿಗಳು ಅವರು ಆಲ್ರೆಡಿ ಅಭಿವೃದ್ಧಿಪಡಿಸಿದ್ದಾರೆ. ಆ ಅಭಿವೃದ್ಧಿಪಡಿಸಿ ಅದನ್ನು ತಮಿಳುನಾಡು ಮತ್ತು ಆ ಭಾಗದಲ್ಲಿ ಮಾತ್ರ ಅದು ಸಸಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅದರ ಲಭ್ಯತೆ ಇರಲಿಲ್ಲ. ನಾವು ಈ ಒಡಂಬಡಿಕೆ ಮುಖಾಂತರ ನಾವೇ ನಮ್ಮ VC ಫಾರ್ಮ್ ಮಂಡ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಸಸಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಆಲ್ರೆಡಿ ಗಾಳಿ ಮರದ ನಾವು ಕ್ಯಾಜುರಿನಾ ಅಂತ ನಾವು ಹೇಳ್ತೀವಿ, ಅದರ ಪ್ರಾತ್ಯಕ್ಷಿಕೆ ಕೂಡ ನಾವು ಆಲ್ರೆಡಿ ಅಂದರೆ ಒಳ್ಳೆ ಇಂಪ್ರೂವ್ಡ್ ಕ್ಲೋನ್ಸ್ ತಳಿಗಳು ಅಂತ ನಾವು ಹೇಳ್ತೀವಿ. ಅದರಲ್ಲೇ CH5 ಅಂತಕ್ಕಂಥದ್ದು. ಈಗ ಮೊನ್ನೆ ನಾನು ಇತ್ತೀಚೆಗೆ ಹೋದ ವಾರದಲ್ಲಿ ಟಿ ನರಸೀಪುರ ಮತ್ತು ಮಳವಳ್ಳಿ ಏರಿಯಾಕ್ಕೆ ಫೀಲ್ಡ್ ವಿಸಿಟ್ಗೆ ಹೋಗಿದ್ದೆ. ಅಲ್ಲಿ ರೈತರಿಗೆ ಆಲ್ರೆಡಿ ಬೆಳೀತಾ ಇದ್ದಾರೆ. ಬಟ್ ರೈತರು ಬೆಳೀತಕ್ಕಂಥದ್ದು ಏನು ಅಂತಂದರೆ ಈ ಬೀಜದಿಂದ ಉತ್ಪಾದನೆ ಮಾಡಿದಂಥ ಸಸಿಗಳನ್ನು ನೆಟ್ಟು ಅದರಿಂದ ಇಳುವರಿ ಸುಮಾರು 50% ಇಳುವರಿ ಅದರದ್ದು ಕಡಿಮೆ ಇದೆ. ಅದೇ ಕೆಲವು ರೈತರು ಗೊತ್ತಿದ್ದವರು CH5 ಕ್ಲೋನನ್ನು ಇದು ಮಾಡಿದ್ದಾರೆ. ಅದು 3 ವರ್ಷದಲ್ಲಿ ಸುಮಾರು 110ರಿಂದ 120 ಟನ್ನಷ್ಟು ಇಳುವರಿ ಬರ್ತದೆ. ಅದೇ ನೀವು ಈಗ ಸಸಿಯ ಮುಖಾಂತರ ಅಥವಾ ಬೀಜದ ಮುಖಾಂತರ ಬೆಳೆದಂಥ ಸಸಿಗಳನ್ನು ನೀವು ನೆಟ್ಟು ಅದರಿಂದ ಬರ್ತಕ್ಕಂಥ ಇಳುವರಿ ಸುಮಾರು 40ರಿಂದ 45 ಟನ್ನಷ್ಟು, ಸುಮಾರು ಅರ್ಧದಷ್ಟು ಇಳುವರಿ ಅದರಲ್ಲಿ ಇದೆ. ಅದ್ರ ಬಗ್ಗೆಯೂ ಕೂಡ ನಾವು ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಕೃಷಿ ಮೇಳದಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಟಿಶ್ಯೂ ಕಲ್ಚರ್ ಟೀಕನ್ನು ಕೂಡ ಅವರು ತಂತ್ರಜ್ಞಾನವನ್ನು ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಇಲ್ಲೇ ಒಳ್ಳೆಯ ಜಾತಿಯ ಮರಗಳನ್ನು, ಒಳ್ಳೆಯ ತಳಿಗಳನ್ನು ನಮ್ಮ VC ಫಾರ್ಮ್ ಮಂಡ್ಯದಲ್ಲೇ ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಎಲ್ಲ ರೈತ ಬಾಂಧವರಿಗೆ ಏನು ಅದರ ಅರಿವು ಇದೆ. ನಾವು ಹೊಲದ ಬದುವಿಗೆ ಮರಗಳನ್ನ ಬೆಳೆದ್ರೆ ಯಾವ ರೀತಿಯಾದಂಥ ಮರಗಳಿಂದ ಪ್ರಯೋಜನ ಇದೆ, ಯಾವ ರೀತಿಯಾಗಿ ಅದರ ತರಗೆಲೆಗೆ ಏನು ಬೀಳ್ತವೋ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ, ಮತ್ತು ಸೂಕ್ಷ್ಮ ಜೀವಾಣುಗಳನ್ನ ಹೆಚ್ಚಿಸಲಿಕ್ಕೆ, ಮತ್ತು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಒಳ್ಳೆಯ ಶುದ್ಧ ಗಾಳಿಯನ್ನು ಬಿಡ್ತಕ್ಕಂಥ ಕೆಲಸ ಗಿಡವನ್ನು ಮಾಡ್ತದೆ. ಅದ್ರ ಜೊತೆಗೆ ಉತ್ಪನ್ನನೂ ಕೂಡ ಕೊಡುತ್ತದೆ. ನೀವೀಗ ಒಂದು ಗದ್ದೆಯಲ್ಲಿ ಸುಮ್ಮನೆ ಗದ್ದೆಯನ್ನು ನೀವು ಹಂಗೇ ಭತ್ತ ಬೆಳೆದು ಬಿಡೋದಕ್ಕಿಂತ ಬದುವಿಗೆ ಒಳ್ಳೆಯ ಸ್ವಲ್ಪ ಟೀ ಕ್ಲೋನ್ಸನ್ನು, ಕ್ಯಾಜುರಿನಾ ಕ್ಲೋನ್ಸನ್ನು ನೀವು ಹಾಕ್ಕೊಂಡ್ರೆ 3-4 ವರ್ಷದಲ್ಲಿ ನಿಮಗೆ ಕ್ಯಾಜುರಿನಾ ಹಾರ್ವೆಸ್ಟ್ ಮಾಡ್ಬೋದು. ಅದನ್ನು ನಾವು ಪೋಲ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈಗ 1 ಟನ್ ಗಾಳಿ ಮರದ ಬೆಲೆ 8,000ದಿಂದ 8,200ವರೆಗೆ, ಮೊದಲು ಕಡಿಮೆ ಆಗಿತ್ತು 8,000. ಅಂದರೆ 1 ಎಕರೆಗೆ ಸುಮಾರು ಒಬ್ಬ ರೈತ, ನಾವೀಗ ಟಿ ನರಸೀಪುರ ಏರಿಯಾದಲ್ಲಿ ಭೇಟಿಯಾಗಿದ್ವಿ, 1.5 ಲಕ್ಷ ರೂಪಾಯಿ ಆದಾಯವನ್ನು ಈ ಗಾಳಿ ಮರ ಬೆಳೆಯೋದ್ರಿಂದ, ಕ್ಯಾಜುರಿನಾ CH5 ಕ್ಲೋನ್ ಬೆಳೆಯೋದ್ರಿಂದ ಅವರು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ರೈತರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಕೃಷಿ ಮೇಳ ನಡೆಯುವಂತಹ ದಿನಾಂಕವನ್ನು ಡಾಕ್ಟರ್ ರಾಮಚಂದ್ರ ಅವರು ಹೇಳಿಬಿಡಿ. ನಮ್ಮ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವು ಡಿಸೆಂಬರ್ 5, 6 ಮತ್ತು 7 ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರದಂದು ಬೃಹತ್ ಮಟ್ಟದಲ್ಲಿ VC ಫಾರ್ಮ್ ಮಂಡ್ಯದಲ್ಲಿ ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ರೈತ ಬಾಂಧವರು ಆಗಮಿಸಬೇಕಾಗಿ ಕೋರುತ್ತೇನೆ. ತಾವು ಒಂದ್ಸರಿ ಕರೆದ್ಬಿಡಿ ಸಂಶೋಧನಾ ನಿರ್ದೇಶಕ. ಹಾಗೆಯೇ ನಮ್ಮ ವಿಸ್ತರಣಾ ನಿರ್ದೇಶಕರು ತಮ್ಮನ್ನೆಲ್ಲ ಭಾಳ ಆದರದಿಂದ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ಎಲ್ಲ ರೈತ ಬಾಂಧವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ, ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಬೇಕು. ಈ ಕೃಷಿ ಮೇಳ ಒಂದು ಈ ಭಾಗದಲ್ಲಿ ವಿಶಿಷ್ಟವಾದಂಥ ಒಂದು ರೈತರ ಹಬ್ಬ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಗ್ರ ಕೃಷಿಯಿಂದ ಸುಸ್ಥಿರತೆ
ಎಂಬ ಘೋಷವಾಕ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಜನದಲ್ಲಿ ಭಾಗಿಯಾಗಿ ಈ ಹಬ್ಬದ ಆನಂದವನ್ನು ಆನಂದಿಸಿ, ಹಾಗೆಯೇ ತಂತ್ರಜ್ಞಾನವನ್ನು ಕೂಡ ಅದರಲ್ಲಿ ಕಲಿತ್ಕೊಳ್ಳಿ. ತಮಗೂ ಒಳ್ಳೆಯದಾಗಲಿ ಮತ್ತು ವಿಶ್ವವಿದ್ಯಾಲಯಕ್ಕೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನನ್ನ ಆಶಾಭಾವನೆ. ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಡಾಕ್ಟರ್ ದೇವಗಿರಿ ಅವರೇ, ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? ನನ್ನ ದೂರವಾಣಿ ಸಂಖ್ಯೆ 9480847440. ಇನ್ನೊಮ್ಮೆ 9480084740. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9480084740. ತಮ್ಮದು ಡಾಕ್ಟರ್ ರಾಮಚಂದ್ರ ಅವರೇ? ನನ್ನ ದೂರವಾಣಿ ಸಂಖ್ಯೆ 9444913736. ಇನ್ನೊಂದು ಸಲ 9444913736. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9444913736. ಒಳ್ಳೆಯದು. ಡಾಕ್ಟರ್ GM ದೇವಗಿರಿ ಅವರೇ ಹಾಗೂ ಡಾಕ್ಟರ್ C ರಾಮಚಂದ್ರ ಅವರೇ, ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇದೇ ಡಿಸೆಂಬರ್ 5, 6, 7ನೇ ತಾರೀಕಿನಂದು ಏರ್ಪಾಡು ಮಾಡಿರುವಂತಹ ಕೃಷಿ ಮೇಳದ ವಿಶೇಷತೆಗಳ ಬಗ್ಗೆ ಬಹಳ ಸುದೀರ್ಘವಾಗಿ, ಸೊಗಸಾಗಿ, ಮನದಟ್ಟಾಗುವಂತೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕೃಷಿ ವಿಶ್ವವಿದ್ಯಾನಿಲಯದ ಪ್ರಪ್ರಥಮ ಕೃಷಿ ಮೇಳ ಅಭೂತಪೂರ್ವ ಯಶಸ್ಸನ್ನು ಕಾಣಲಿ ಅಂತ ನಾವು ಕೂಡ ಆಶಿಸ್ತೇವೆ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ GM ದೇವಗಿರಿ ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ C ರಾಮಚಂದ್ರ. ಬರುವ ವಾರ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ DS ಪ್ರಭುದೇವ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು R ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.